ಎಲ್ಲ ಕಡೆ ಇಡೀ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇದೀವಿ. ಮತ್ತ ಆಮ್ಯಾಗೆ ಶಾಸಕರ ಮಟ್ಟದಲ್ಲಿ ತಾಲೂಕದಲ್ಲಿ ಕೂಡ ಮಾಡ್ತಾ ಇದೀವಿ ಸರ್. ತಾಲೂಕು ಮಟ್ಟದಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನೀವು ಕೊಟ್ಟಿರುವಂತ ಆಶ್ವಾಸನೆಗಳನ್ನು ಯಾವ್ದು ಆಲ್ರೆಡಿ ಯಾವ್ದಕ್ಕೆ ಮತ್ತೆ ಪೂರೈಸಿದ ಮೇಲೆ ಹೇಳುವಂತ ಡ್ಯೂಟಿ ಆಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು. ನಾವು ಮಾಡಿವಂತ ಒಳ್ಳೆ ಕಾರ್ಯಕ್ರಮ ಜನರಿಗೆ ಮುಟ್ಟಿಸಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಕಾಂಕ್ಷಿಗಳದು ಲಕ್ಷ್ಮಣ ಸವದಿ ಅವ್ರದ್ದು ಒಂದ್ ಕಡೆ ಬೆಳವಣಿಗೆ ಆಗ್ತಾ ಇದೆ, ಒಂದ್ ಕಡೆ ಬಿಜೆಪಿ ಅವರು ಬರ್ತಾರೆ ಪಕ್ಷವನ್ನು ಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಬಿಡಲ್ಲ ಅವ್ರು ಹೇಳ್ತಾರೆ ಬಿಡಲ್ಲ. ಅವ್ರು ಶಾಸಕರಿದ್ದಾರೆ, ಎಲ್ಲಿ ಹೋಗಲ್ಲ, ಇದಾರೆ ನಮ್ಮ ಪಕ್ಷದಲ್ಲಿ ಇದಾರೆ. ಪಕ್ಷದ ಪರವಾಗಿ ನಿನ್ನೆವರೆಗೂ ಮಾತಾಡಿದ್ದಾರೆ, ನಿಮ್ ಮುಂದೆ ಮಾತಾಡಿದಾರೆ. ಮತ್ತೆ ಜಗದೀಶ್ ಶೆಟ್ಟರ್ ಅವ್ರು ನೋಡಿದ್ರೆ ಯಾರ್ಯಾರು ಬಿಜೆಪಿ ಬಿಟ್ಟು ಹೋಗಿದ್ರಲ್ಲ ಅವರೆಲ್ಲ ಬರ್ತಾರೆ. ಜಗದೀಶ್ ಶೆಟ್ಟರ್ ಕೇಸ್ ಬೇರೆ ಬೇರೆ ಕೇಸ್, ಒಂದೊಂದು ಕೇಸ್ ಒಂದು ಹೋಲಿಸ್ಲಿಕ್ಕೆ ಆಗಲ್ಲ. ಅವ್ರ ಕೇಸ್ ಬೇರೆ, ಇವ್ರ ಕೇಸ್ ಬೇರೆ, ಕೇಸ್ ಪೇಪರ್ ಬೇರೆ ಬೇರೆ ಇರ್ತವೆ. ಡಾಕ್ಟರ್ ಕಡೆ ಒಂದೇ ತರ ಇರೋಲ್ಲ. ಇನ್ನು ಟೈಮ್ ಇದೆ, ಏನ್ ಅರ್ಜೆಂಟ್ ಏನಿದೆ, ಇನ್ನು ಟೈಮ್ ಇದೆ, ಇನ್ನು ಅವಕಾಶ ಇದೆ. ಒಳ್ಳೆಯವರಿಗೂ ಸಿಗುವಂತ ಅವಕಾಶ ಇದೆ, ಅದು ಇಲ್ಲ ಯಾರು ಒಳ್ಳೆಯವರಿಗೆ ಸಾಮರ್ಥ್ಯ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿಗುವಂತ ಅವಕಾಶಗಳು ಮುಂದಿನ ಕಾಲದಲ್ಲಿ ಇದೆ, ಇಲ್ಲ ಅಂತ ಹೇಳಕ್ ಆಗೋಲ್ಲ. ನಾವು ನಮ್ಮ ಹೆಸರು ಕೊಟ್ಟಿದ್ದೀವಿ, ಅಂತಿಮವಾಗಿ ಹೇಳಿದ್ರೆ ನಿನ್ನೆ ಹೇಳಿದಿಲ್ಲ. ಅದು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ಇಬ್ರಲ್ಲಿ ಯಾರಂತ ಹೈಕಮಾಂಡ್ ಮಾಡ್ಬೇಕಲ್ಲ. ನಮ್ಮ ವಿಷಯ ನಾವ್ ಹೇಳಿದೀವಿ, ಯಾರಂತ ಹೈಕಮಾಂಡ್ ಹೇಳ್ಬೇಕು. ನೋಡೋಣ, ಇನ್ನೊಂದರ ಸುತ್ತಿನ ಚರ್ಚೆ ಆಗ್ಬೇಕು. ಸಿಎಂ ಸೇರ್ದಂಗ ಅರ್ಜಿ ಕೊಟ್ರೆ ಸೇರ್ದಂಗ, ಇನ್ನೇನು ಸೇರ್ದಂಗ ಹೌದು ಹೋಗ್ತಾರೆ. ಪ್ರಕಾಶ್ ಹುಕ್ಕೇರಿ ಯಾವಾಗ ನಿಲ್ಲುತ್ತಾರ ನಿಲ್ತಾನದಾಗ ನಿಲ್ಲಲ್ಲ. ಅವ್ರು ಅದನ್ನ ಡಿ ಕೋರ್ಟ್ ನಮಗ್ ಗೊತ್ತಿದೆ, ಹಂಗೇನಿಲ್ಲ. ಅದು ಏನ್ ಯಾವ ಹೇಳ್ತಾರ ಅದ್ರ ವಿರುದ್ಧವಾಗಿ ಮಾಡ್ತಾರ. ಅವ್ರು ನಿಲ್ಲಲ್ಲ ಅಂದ್ರೆ ನಿಲ್ತಾರ ಅವ್ರು ಅಷ್ಟೇ. ಗೆಲ್ಲಿಕ್ ಪ್ರಯತ್ನ ಮಾಡ್ತೀವಿ, ಗೆಲ್ಲುದು ಆಮ್ಯಾಗೆ ಅದು ಗೆಲ್ಲಿಕ್ ಪ್ರಯತ್ನ ಮಾಡ್ತೀವಿ. ಅದೆಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ತಯಾರಿ ಮಾಡಿದ್ದಾರೆ. ಯಾವ ನಮ್ಗೆ ಎಷ್ಟು ಟ್ಯಾಕ್ಸ್ ಬರಬೇಕು, ಬರಗಾಲ ಪರಿಹಾರ ಕೊಟ್ಟಿಲ್ಲ, ಅಂಕಿಅಂಶ ಅವ್ರ ಕಡೆ ಇದೆ. ನಾವು ಕೂಡ ನಾಳೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ, ಎಲ್ಲ ಶಾಸಕರು ಕೂಡ ಹೋಗ್ತಾ ಇದ್ದೀವಿ. ಗ್ಯಾರಂಟಿ ಸಮಾವೇಶಕ್ಕೆ ಯಾವ್ದಾದ್ರು ಬೇರೆ ಬೇರೆ ಕೆಲಸ ಇರ್ತಾರೆ. ಕೆಲವರು ಬೆಂಗಳೂರಲ್ಲಿ ಇದ್ದಾರೆ, ರಾಜ್ಯಕ್ಕಾಗಿ. ಸೌದಿ ಅವರು ಬೇರೆ, ಅವ್ರ ಕಾಂಟ್ಯಾಕ್ಟ್ ಆಗಿಲ್ಲ. ಡಿಸಿ ಅವ್ರು ಹೇಳಿದ್ರು. ಮಿಕ್ಕಿದಿರ ನಮ್ಮವ್ರು ಇದೆ, ಮಹೇಶ್ ತಮ್ಮನವ್ರು ಪಂಚಾಯತ್ ಡೆಲ್ಲಿಗೆ ಹೋಗಿರೋರು ಅಡ್ವಾನ್ಸ್ ಆಗಿ. ಅಶೋಕ್ ಪಟ್ಟಣ ಸ್ವಲ್ಪ ಹುಷಾರಿಲ್ಲ, ಪೇಷಂಟ್ ಆಗ್ಯಾರ, ಹಿಂಗಾಗಿ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮಸ್ಯೆ ಇದೆ ಅವ್ರದ್ದು. ಸೊ ನಾವಿದ್ರೆ ಇದ್ದಂಗೆ ಯಾವ್ದು ಏನ್ ಮಾಡೋದ್ರೆ ಎಲ್ಲ ಬಂದ್ ಆಗ್ಬೇಕ್ರೆ ಏನ್ ಮಾಡಕ್, ಎಲ್ಲ ಬಂದ್ ಆಗ್ಬೇಕು. ಧ್ವಜಗಳ ಹಾವಳಿ ಬಂದ್ ಆಗ್ಬೇಕು, ಡೆವಲಪ್ಮೆಂಟ್ ಸಮಾನತೆ ಬರ್ಬೇಕು.